ಕೋಳಿ ಸಾರ್ ಆತ? ಅಯ್ಯ ಇಲ್ಲಿ ಕಡ್ಲ ಪಾಪ, ಇನ್ನು ಈಗ ಇಟ್ಟಿದ್ದೀನಿ ಸಾರ್ ಮಾಡಕ್ಕೆ. ಅದಿನ ಕುದಿಬೇಕು, ಮಸಾಲೆ ಎಲ್ಲ ಒಗ್ಗರಣೆ ಹಾಕಿ ಇಟ್ಟಿದ್ದೀನಿ. ಆ ಕಡೆ ಅನ್ನ ಮಾಡಕ್ಕೆ ಇಟ್ಟಿದ್ದೀನಿ. ಇನ್ನೇನು ಅನ್ನ ಆದ್ರೆ ಇಳಿಬಿಟ್ಟು ಮುದ್ದೆಗೆ ಹೆಸರಿಟ್ಟು ಮುದ್ದೆ ಮಾಡ್ತೀನಿ. ಈ ಕಡೆ ಸಾರ್ ಹಾಕತಿ. ಎಷ್ಟೊತ್ತು ಮಾಡ್ತೀಮ? ಗಡಗಡ ಮಾಡಮ್ಮ, ಹೊಟ್ಟೆ ಸಿಗೈತೆ. ಅಯ್ಯಯ್ಯ, ಅದ್ಯಾಕಂಗ ಅವಸರ ಮಾಡಿಲ್ಲ ಪಾಪ, ಅದಾಗದ್ ಬ್ಯಾಡ್ವೆ. ನಿನ್ಗೆ ಹೊಟ್ಟೆ ಸತಿ ಅಂತ ಹೇಳಿ ಹಂಗೆ ಇಳ್ಬೇಕಾಕತ್ತದನ್ನ. ಸರಿ ಸರಿ ಕಣಜ್ಜಿ, ಯಾಕಾಗೋದು ನಿಧಾನಕ್ಕೆ ಮಾಡ್ರಿ. ಒಂದೀಟ ಜೋರಾಗಿ ಮಾಡ್ರಿ. ಬೇಗ ಬೇಗ ಉಣ್ಬೇಕು. ಮೊದ್ಲೇ ಕೋಳಿ ಸಾರು ಮನೆಗೆ ಉಣ್ಣಕ್ಕೆ ಮಜವಾಗಿರುತ್ತೆ. ಇನ್ನ ಈ ಹೊಲ್ದಾಗ ಕುತ್ಕೊಂಡು ಉಣ್ತಾ ಇದ್ರೆ ಆಹಾ 2 ತಟ್ಟೆ ಎಕ್ಸ್ಟ್ರಾನೇ ಉಣ್ಬೋದು. ಉಣ್ತಿ ಬಿಡ್ಲ ನೀನು. ಕೋಳಿ ಸಾರು ಮಟನ್ ಸಾರು ಅಂದ್ರೆ 2 ತಟ್ಟೆ ಇಳಿತತಿ. ಹಾಗೆ ಬೇಳೆ ಸಾರು ತರಕಾರಿ ಸಾರು ಅಂದ್ರೆ ಇಳಿಯಕ್ಕಿಲ್ಲ. ಮತ್ತೆ ಕೋಳಿ ಸಾರು ಅಂದ್ರೆ ಯಾರಿಗೆ ಇಷ್ಟ ಇರಕ್ಕಿಲ್ಲ? ನಾನು ಒಬ್ನಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಕೋಳಿ ಸಾರು ಮಟನ್ ಸಾರು ಅಂದ್ರೆ ಇಷ್ಟನೇ. ದಿನ ಮಾಡಿಟ್ರು ಉಣ್ತಾರೆ. ನಾನು ಒಬ್ನೇನಲ್ಲ. ದಿನ ಮಾಡಿ ತಕ್ಕೋಕರ್ ನಿನಗೆ. ದಿನಾಲು ಮಾಡಿದ್ರೆ ಹೆಂಗಿರ್ತತಿ? ಅದನ್ ಬಿಡ್ತೀರಾ? ಹೋಗಿ ಬೇಳೆ ಸಾರು ತರಕಾರಿ ಸಾರು ಆ ಸಾರು ಈ ಸಾರು ಅಂತ ಮಾಡ್ತೀರಾ? ಅದ್ಯಾವನ್ ಉಂಡನು? ಹಿಂಗೆ ದಿನ ಕೋಳಿ ಸಾರು ಮಾಡ್ತಾ ಇರ್ರಿ, ಚೆನ್ನಾಗಿರ್ತತಿ ಉಣ್ಣಕ್ಕೆ. ಹಂಗ ಆವಾಗ ಹಿಂಗೆ ತೋಟಕ್ಕೆ ಬಂದು ಅಡಿಗೆ ಮಾಡಿ ಉಂಡ್ರೆ ಎಷ್ಟ್ ಮಜವಾಗಿರ್ತತಿ. ಕಣಪ್ಪ, ನೀನ್ ಹೇಳ್ದೆ ಅಂತ ಹೇಳಿ ದಿನಾಲು ಕೋಳಿ ಸಾರು ಮಟನ್ ಸಾರು ಮಾಡಿಡ್ತೀವಿ. ಉಣ್ವಂತೆ. ಹೌದೇನಜ್ಜಿ? ನಿಜವಾಗ್ಲೂ? ನಿಜವಾಗ್ಲೂ ದಿನ ಒಂದೊಂದ್ ಕೋಳಿನ ಕೊಯ್ದು ನಿನಗೆ ಸಾರು ಮಾಡಿ ಇಡ್ತೀವಿ. ಉಣ್ವಂತೆ ಆತಾ? ಗೊತ್ತಾಯ್ತು ಬಿಡಜ್ಜಿ. ನೀನ್ ಹೇಳ್ತಾ ಇರೋದು ಯಾವ ಅರ್ಥ ಅಂತ ಹೇಳಿ. ಮತ್ತೆ ದಿನ ಕೋಳಿ ಸಾರು ಮಾಡಿ ಕತ್ತ ಹೇಳ್ಬಿಟ್ಟ ದೊಡ್ಡದಾಗಿ ದಿನ ಮಾಡ್ರಿ, ತರಕಾರಿ ಯಾವನ್ ತಿಂದನು ಬೇಳೆ ಯಾವನ್ ತಿಂದನು ಅಂತ ಹೇಳಿ. ಸರಿ ಬಿಡಜ್ಜಿ, ಅದಕ್ಕೆ ಬೈತೀಯ. ಇನ್ನೇನ್ ದಿನ ಮಾಡಕ್ ಹೋಗ್ಬೇಡ. ಅಟ್ಲೀಸ್ಟ್ ಒಂದ್ ವಾರಕ್ಕೆ ಒಂದ್ಸಲಿ ಇಲ್ಲ ವಾರಕ್ಕೆ 2 ಸಲಿನಾದ್ರೂ ಹಿಂಗ್ ಮಾಡಜ್ಜಿ. ಹಿಂಗೆ ತೋಟಕ್ಕೆ ಬಂದು ಅಡಿಗೆ ಮಾಡ್ಕೊಂಡು ಉಣ್ಣನಜ್ಜಿ. ಮನೆ ಚೆನ್ನಾಗಿರಲ್ಲ, ಇಲ್ಲಾದ್ರೆ ಚೆನ್ನಾಗಿರ್ತತೆ. ಹೌದು ಕಣ ಮಂಜು, ನೀನ್ ಹೇಳಿದ್ ಕಲೆಕ್ಟು, ಸರಿಯಾಗಿ ಹೇಳ್ದೆ. ಅವನ್ ಜೊತೆಗೆ ಇವಳೊಬ್ಳು ಸೇರ್ಕೊಂಡ್ಲು. ಗುಂಡು, ಮಂಜು ಹೇಳೋದ್ರಲ್ಲಿ ತಪ್ಪೇನಿದೆ ಹೇಳು? ಈ ತಲ ಹೊಲದಲ್ಲಿ 2 ಸಾಲಿನಾದ್ಲು ಈ ತಲ ಬಂದು ಈ ತಲ ಅಡ್ಗೆ ಮಾಡ್ಕೊಂಡು ತೋಟದಲ್ಲಿ ಊಟ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನೋಡು ನೇಚರ್ ಎಲ್ಲ ಹೇಗಿದೆ. ಇಲ್ಲಿ ನೋಡು, ಹಿಂದೆ ನೋಡು, ಕೆರೆ ಇದೆ, ತೋಟ, ಮಲ, ಗಿಡ ಇವೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ತಂಪಾದ ಗಾಳಿ ಬೀಸ್ತಾ ಇರುತ್ತೆ. ಈ ಮಧ್ಯದಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೆ, ಆಹಾ ಎಷ್ಟು ಚೆನ್ನಾಗಿರುತ್ತೆ. ಮಾಡಿದ್ರೆಲ್ಲ ಚೆನ್ನಾಗೇ ಇರ್ತತಿ. ಹೋಗಿ ಬಿಡ್ರಂಗಜ್ಜಿ, ನಮ್ಮ ಅಜ್ಜಿ ಯಾವಾಗ್ಲೂ ಹಿಂಗೆಯ. ನಾವ್ ಏನ್ ಹೇಳಿದ್ರು ಒಪ್ಕೊಳ್ಳೋದೇ ಇಲ್ಲ ಬಿಡು. ನೋಡ್ತೀನಿ ಅಮ್ಮಯ್ಯ ನಿನ್ ಮಗುನ, ನನ್ಗೇನಿ ಹೆಂಗಂತವನಿ. ಅವನಿಗೀಗ ಹೊಟ್ಟಸ್ಬಿಟ್ಟದ್ ಕಣತಿ. ಈ ಕೋಳಿ ಸಾರು ಯಾವಾಗ ಆತಿತ್ತು, ಯಾವಾಗ ಉಂಡೇನು ಅಂತಂದು ಕಾಯ್ತದಾನೆ. ಅದಕ್ಕೆ ಅವನಿಗೆ ಸುಮ್ಮನೆ ನಿತ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಇಷ್ಟೆಲ್ಲ ಮಾತಾಡ್ತದಾನೆ. ನೀನು ಒಬ್ಬೇ ಕಣಮ್ಮ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ಕಣಪ್ಪ, ನಾನಲ್ದಳೆ ಇನ್ಯಾರು ನೀನು ಅರ್ಥ ಮಾಡ್ಕೊಂಡಾರ ಹೇಳು? ಸರಿ ಕಣಮ್ಮ, ಸಾರ್ ಆತಿ ನೋಡು. ಇನ್ನು ಈ ಕುದಿ ಹೊತ್ತೆ ಇಟ್ಕೊಂಡ್ಲ ಪಾಪ. ಇನ್ನು ಒಂದು 1/4 ಗಂಟೆ ಬೇಕು. ಇನ್ನ 1/4 ಗಂಟೆ ಕಾಯ್ಬೇಕಾ? ಒಂದಿಟ್ಟು ಬೇಗ ಉರಿ ಹಾಕಮ್ಮ, ಬೇಗ ಆಗ್ಲಿ. ಅಯ್ಯಯ್ಯಯ್ಯ, ಅದಕ್ಕಂಗ ಆಡಿಲ್ಲ ಪಾಪ. ಅದಾಗವರೆಗೂ ಕಾಯಿ. ನೀನ್ ಬೇಗ ಉರಿ ಹಾಕು ಅಂದ್ರೆ ಸೀದೊಕ್ಕತ್ತೆಲ್ಲ ಹಡಿ ಹತ್ತಿ. ಅದು ನಿಧಾನಕ್ಕೆ ಕುದಿಬೇಕು, ಚೆನ್ನಾಗಿ ಬೇಯಬೇಕು. ನಿನಗೆ ಅರ್ಜೆಂಟು, ಹೋಗಲ್ಲೆಲ್ಲರ ಆಡ್ಕೆ ಹೋಗು. ಅಯ್ಯ, ಅಲ್ಲೆಲ್ಲರ ಆಡ್ಕೆಲ್ಲ ಪಾಪ, ಇಲ್ಲಾಂದ್ರೆ ಸುಮ್ ಕುತ್ಕ ಇಲ್ಲಿ. ಉಣ್ಣಕ್ಕಾದ ತಕ್ಷಣ ಕರಿತಾಳೆ ನಿಮ್ಮವ್ವ. ಮಂಜು ಬಾಳು, ಇಬ್ರು ಆಟ ಆಡೋಣ ಇಲ್ಲೇ ಕುತ್ಕೊಂಡು. ನೀನೇ ತಾನೇ ಅವಾಗ ಹೇಳಿದ್ದೆ ಹಳೆಗುಳಿ ಮನೆ ಆಟ ಆಡೋಣ ಅಂತ ಹೇಳಿ. ಬಾಳು ಆಡೋಣ. ಹೋಗಜ್ಜಿ, ಅದ್ನ್ಯಾರ ಆಡ್ಯಾರು? ನಾನೇನು ಆಡೋದಕ್ಕೆ ಅವ್ನೇನ್ ತಗೊಂಬಂದಿಲ್ಲ. ಮನೇಲದಾವ ಎಲ್ಲ ಆಟ ಆಡವ್. ನಾನೇನ್ ಮನೇನು ತಂದಿಲ್ಲ, ತಾಯಿನೂ ತಂದಿಲ್ಲ. ಅದ್ನ್ಯಾರ ಆಟ ಆಡ್ಯಾರು? ಇಲ್ಲಿ ಕೋಳಿ ಸಾರು ವಾಸನೆ ಮುಗಿ ಗಮ್ ಅಂತ ಬರ್ತೈತಿ. ನನಗೆ ಆಟ ಆಡಕ್ ಮನ್ಸೇ ಇಲ್ಲ. ಯಾವಾಗ ಊಟ ಮಾಡೋಣ ಅಂತ ಅನಿಸ್ತೈತಿ. ಏ ಪಾಪ, 1/2 ಗಂಟೆ ಕುತ್ಕೊಳ್ಳ.
ಎಂದು ಕೋಳಿಯ ಮಟನ್ ತಿಂದೇ ಇಲ್ಲ ನೋಡೇ ಇಲ್ಲ ಅನ್ನೋ ತರ ಆಡ್ತಾನೆ. ಯಾರು ಹೊರಗಿನ ಕೇಳಿಸ್ಕೊಂಡ್ಬಿಟ್ರೆ ಈ ಮಾತನ್ನ ಇವನು ಏನ್ ಯಾವ ತರ ಮಾಡಿಕ್ಕಿದ್ರೆ ಏನು ಅಂತ ಅನ್ಬೇಕು. ಹಂಗ ಆಡ್ತೀಯ. ಆತ್ ಬಿಡು, ಇಲ್ಲೇ ಇದ್ರೆ ಸುಮ್ಮನೆ ಬೈಯಕ್ಕೆ ಶುರು ಮಾಡ್ಕೊಂತೀಯ. ನಾನಲ್ಲಿ ಅಜ್ಜಂತ ಹೋಗ್ತೀನಿ, ಅಜ್ಜಲ್ಲಿ ಆಟೆ ಬಿಡ್ಕೊಂಡು ಆಟೆ ಮೇಯಿಸ್ತೈತಲ್ಲ ಅಲ್ಲಿಗೆ ಹೋಗ್ತೀನಿ. ಸರಿ ಹೋಗು, ಅದ್ನಾರ ಮಾಡಿ ಹೋಗು. ಸುಮ್ಮನೆ ಕುತ್ಕೊಂಡು ಏನ್ ಮಾಡ್ತೀಯ? ಬೇಡದೆಲ್ಲ ಫೋನ್ ಮಾತಾಡ್ಕೊಂಡು ಕುತ್ಕೊಂತೀಯ. ಆತ್ ಬಿಡಜ್ಜಿ, ಹಂಗಾದ್ರೆ ನಾವು ಅಜ್ಜನ ಕರ್ಕೊಂಡ್ ಬರ್ತೀನಿ. ಅಯ್ಯೋ, ಅಜ್ಜನ ಅಂತ ಕರ್ಕೊಂಡ್ ಬರ್ತೀಯ? ಇಲ್ಲೇ ನೋಡಿಗೆ ಆಗೈತಾ ಅಜ್ಜನ್ ಕರಿಯಕ್ಕೆ? ಅಜ್ಜನ ಕರಿಬೇಡ, ಇವನು ಕರಿಬೇಡ. ಎಲ್ಲ ಆದ್ಮೇಲೆ ಕೂಗ್ತಾಳಿ ಮಮ್ಮಯ್ಯ, ಅವ ಕರ್ಕೊಂಡ್ ಬರಂತಿ. ಸರಿ ಅಮ್ಮಯ್ಯ, ಒಂದಿಟ್ಟು ಬೇಗ ಬೇಗ ಮಾಡು. ಸರಿ ಕಣಪ್ಪ ಯಜಮಾನ, ಮಾಡ್ತೀನಿ. ಆಹಾ, ಕೋಳಿ ಸಾರು ವಾಸನೆ ಗಮ್ಮಂತೈತಿ. ಯಾವಾಗ ಕೋಳಿ ಸಾರಕತ್ತು, ನಾನು ಯಾವಾಗ ಉಣ್ತೀನೋ? ಅಯ್ಯೋ ನೋಡ್ದೇನೆ ಅಮ್ಮಯ್ಯ, ಈ ನಮ್ಮನೆ ಹುಡುಗನ ಕೋಳಿ ಸಾರು ಅಂದ್ರೆ ಅದ್ ಯೋನ್ ಪಂಚ ಪ್ರಾಣವೋ ಯೋನು. ಕೋಳಿ ಸಾರು ಅಂದ್ರೆ ಹಂಗೆ ಪ್ರಾಣನೇ ಬಿಡ್ತಾನೆ. ವಂಶದಂತೆ ಅವನು ಬಂದಂತಾಗ ಅವ್ರ ಅಜ್ಜನೂ ಹಂಗೆ ಆಡ್ತತಿ, ಅವ್ರ ಅಪ್ಪನೂ ಹಂಗೆ ಆಡ್ತತಿ. ದಿನ ಕೋಳಿ ಸಾರು ಇದ್ರೆ ಉಣ್ಬೋದು ಅಂತಂದು. ಮತ್ತೆ ಅವನ್ ಮಾತಾಡಿದ್ರಲ್ಲಿ ತಪ್ಪೇನಿತ್ತಾಗ. ಸುಶೀಲಾ, ಆ ಕಡೆ ಲೈಸ್ ಇಟ್ಟಿದ್ದೆಲ್ಲ ನೋಡು ಏನಾಯ್ತು ಅಂತ ಹೇಳಿ. ತುಂಬಾ ಹೊತ್ತಾಯ್ತು, ಮತ್ತೆ ಸೀಟ್ಗೆ ಹೋಗ್ಬಿಟ್ಟಿತ್ತು. ನೋಡ್ತೀನಿ ಕಣತ್ತೆ. ಆಹಾ, ಇವತ್ತು ಕೋಳಿ ಸಾರು ಮಜ್ಜವಾಗೈತೆ. ಅಜಾ, ಕೂಗ ಕೋಳಿಗೆ ಖಾರ ಮಸಾಲೆ, ಖಾರ ಮಸಾಲೆ, ಮೇಯ ಮೇಕೆಗೆ ಮಿರ್ಚಿ ಮಸಾಲೆ, ಮಿರ್ಚಿ ಮಸಾಲೆ. ಗುಂಡು ಇದ್ದರೆ ತುಂಡು ಒಳಗೆ ಹೋಗೋದು, ತುಂಡು ಇದ್ದರೆ ಗುಂಡು ನಾಲ್ಗೆ ಹತ್ತದು. ಗುಂಡನ ಗುಂಡನ ತುಂಬ 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 ಫ್ರೆಂಡನ, ಕೂಗ ಕೋಳಿಗೆ ಖಾರ ಮಸಾಲೆ, ನಮ್ ತೋಟದ ಖಾರ ಮಸಾಲೆ. ಯೋನ್ಲ ಪಾಪ, ಇಷ್ಟು ಖುಷಿಯಾಗಿದೆಯಾ? ಅಜೋ, ಕೋಳಿ ಸಾರು ಇನ್ನೇನ್ ರೆಡಿ ಆಗ್ತೈತಿ, ಈ ಗುಣ್ಣದ ಆಟಯ. ಕಣ್ಲಾ ಪಾಪ, ನೀನ್ ಹೇಳ್ದಂಗೆ ಈ ಕೋಳಿ ಸಾರು ಮಟನ್ ಸಾರು ಮಾಡಿದಾಗ ಈ ಗುಂಡು ಜೊತೆಗಿದ್ರೇನೆ ಈ ತುಂಡು ಅನ್ನೋದು ನಾಲ್ಗೆ ರುಚಿ ಕೊಡೋದು. ಈ ಗುಂಡು ತುಂಡುವ ಈಗ ನನಗೂ ಬೇಕು ಅನ್ಸೈತು ಕಣ್ಲಾ ಪಾಪ. ನಿನಗೆ ಗುಂಡು ಬೇಕಾ? ಹೋಗ್ ಹೋಗು, ತಗಂಬ, ತಗಂಬಂದು ಗುಂಡು ಕುಡಿ ಅಜ್ಜಿ ಎದುರಿಗೆ. ಅಜ್ಜಿ ಅವಾಗ ಮಾರಿ ಯಾವ ತರ ತಾಳ್ತತಿ ಗೊತ್ತಾಕತ್ ನಿನಗೆ. ಮದ್ಲೆ ಅವ ಅಪ್ಪ ಈಗ ದಿನ ಬೈತಾ ಇರ್ತತಿ, ಜೊತೆಗೆ ನೀನುವೆ ನೀನು ಇವಾಗ ಏನಾರ ಗುಂಡು ತಗಂಬಂದು ತಕೊಂಡ್ ಕುಡ್ಕೊಂಡ್ ಕುತ್ಕೊಂಡ್ರೆ ಅಜ್ಜಿ ಆಟೆ ನಿನ್ ಕತೆ. ಆಮೇಲೆ ಸುಪ್ರಭಾತ ಎಲ್ಲದನ್ನೂ ಒಟ್ಟಿಗೆ ಕೇಳ್ಬೇಕಾಕತಿ. ಏ ಪಾಪ, ನಿಮ್ಮ ಅಜ್ಜಿ ಗೊತ್ತಾಗಕ್ಕೆ ನಾನೇನು ನಿಮ್ಮ ಅಜ್ಜಿ ಎದುರು ಕುಡಿತೀನಿ ಮತ್ತೆ ಅಂದ್ರೆ ನಾನು ಆಗ್ಲೇ ರೆಡಿ ಮಾಡಿ ಇಟ್ಕೊಂಡ್ ಮುಂದಿನ ಕಣ್ಣಲ್ಲೇ ಇನ್ನೇನು ನಿಮ್ಮ ಅಜ್ಜಿ ಎದ್ರಿ ಕುಡಿಯಕ್ಕೆ ಹೋಗನೆ. ನಾನು ಅದನ್ನ ನಿಮ್ಮ ಅಜ್ಜಿ ಕಾಣ್ಲಲ್ದಂಗೆ ಇಲ್ಲೇ ಕುಡ್ದು ಜಾಸ್ತಿ ಬರ್ತೀನಿ. ನೀನು ಏನು ಮಾಡ್ತಿ ಗೊತ್ತಾ? ನೀನು ಹೋಗಿ ಒಂದು 4-5 ಪೀಸ್ನ ಬೆಂದವ ಇಲ್ಲ ಅಂತ ತಾತ್ ನೋಡ್ತಂತೆ ಅಂತ ಹೇಳಿ ಒಂದು ಬಟ್ಲಾಗ ಹಾಕ್ಸ್ಕೊಂಬರೋಗು. ಈಗ ನನಗೆ ಪೀಸ್ ಬೆಂದವ ಇಲ್ಲ ಅಂತ ನೋಡಕ್ಕೆ ಹೋಗಿ ಇಸ್ಕೊಂಬ ಅಂತ ಹೇಳ್ತಿದ್ಯಾ? ಕುಡಿಯಕ್ ನೀನು ಹೇಳ್ತೀನಿ ತಡಿ ಅಜ್ಜಿ ತಾವ. ಲೇ ಪಾಪ, ನಿಮ್ಮ ಅಜ್ಜಿ ತಾಗ ಯೋನಿ ಹೇಳ್ಬೇಡ ಕಣಲ್ಲೇ. ನಿಮ್ಮ ಅಜ್ಜಿ ಗೊತ್ತಿಲ್ದಂಗೆ ಒಂದು 4 ಪೀಸ್ ಹಾಕ್ಸ್ಕೊಂಬಾರತ್ತ ಆಟ್ ನೋಡ್ತತಿ ಅಂತ ನಾನು ಹೇಳ್ಕೊಟ್ರೆ ಅಜ್ಜಿ ಗುಂಡು ಕುಡಿತೈತಿ ಅಂತ ಹೇಳ್ತಾನಂತಿ. ಲೇ ಪಾಪ, ಹಂಗೆ ಏನಾರ ಮಾಡ್ಗಿಟ್ಟಿಯ ಮತ್ತೆ ನಿಮ್ಮ ಅಜ್ಜಿ ನಾನು ಕುತ್ಕೊಂಡು ಉಣ್ಣಕ್ಕೂ ಬಿಡಲ್ಲ ಮತ್ತೆ. ಹಂಗೆ ಬೈದು ಆಡ್ಕೊಂಡು ಕುತ್ಕೊಂಡ್ಬಿಡ್ತಾಳೆ. ಲೇ ಪಾಪ, ನಿನಗೆ ಅದೆಲ್ಲ ಅರ್ಥ ಆಗಲ್ಲ ಕಣ್ಲಾ. ಹೇಳ್ದೊಟ್ಟು ಕೇಳಲ್ಲ. ಇದು ಈಗ ಮಟನ್ ಸಾರು ಕೋಳಿ ಸಾರು ಮಾಡಿದಾಗ ಇದೇನೋ ಗೊತ್ತಿಲ್ಲ. ಒಂದು ಏನಾರು ಒಂಚೂರು ಅಕ್ಕೆಂದು ತಿಂದ್ರೇನೆ ಒಂಥರ ಏನೋ ಮಜಾ. ಅದಕ್ಕೆ ಇದೆಲ್ಲ ಇರಲಿ, ನಿಮ್ಮ ಅಜ್ಜಿ ತಾವು ಏನು ಹೇಳಕ್ ಹೋಗ್ಬೇಡ. ನಾನು ನಿನಗೆ ಆಮೇಲೆ ಕಡಲೆಕಾಯಿ ಮತ್ತು ಖಾರ ತಗೊಂಬಂದಿನಿ ಮೆಂಚಿಗೆಗೆ. ಅದನ್ನು ಕೊಡ್ತೀನಿ. ಆಮೇಲೆ ಒಂದು 10 ರೂಪಾಯಿ ದುಡ್ಡು ಕೊಡ್ತೀನಿ. ನಿಮ್ಮ ಅಜ್ಜಿ ತಾವು ಹೇಳ್ಬೇಡ ಆತಾ? ಹೋಗ್ ಮಾಡ್ತೀನಿ ತಡಿ ಅಜ್ಜಿಗೆ. ಅಜ್ಜನ್ ತಾವ ದುಡ್ಡು ಇಸ್ಕೊಂಡ್ಬಿಟ್ಟು ಆಮೇಲೆ ಉಣ್ಣ ಕುತ್ಕೊಂತಲ್ಲ, ಅವಾಗ ಅಜ್ಜಿ ತಾವ್ ಪಿಟ್ಟಿಂಗ್ ಇಡ್ತೀನಿ. ಕಳ್ ನನ್ ಮಗ, ಯೋನಾರ ಮುಂದೆ ಬೇಡಿಕೆ ಇಟ್ರೆ ಅಷ್ಟೇನೆ ಮಾಡೋದು. ಇಲ್ಲ ಅಂದ್ರೆ ಸತ್ಯ ಹರಿಶ್ಚಂದ್ರ ಮೊಮ್ಮಗಾಡ್ದಂಗೆ ಆಡ್ತಾನೆ.